ಇನ್ನು ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಕೊನೆಯ ಪತ್ರವನ್ನು ಬರೆದಿದ್ದರು ಎಸ್.ಎಂ. ಕೃಷ್ಣರವರು. ವಾರದ ಹಿಂದೆ ಪತ್ರವನ್ನು ಬರೆದಿದ್ದರು ಎಸ್.ಎಂ. ಕೃಷ್ಣ ಅವರು ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ. ಅಂದರೆ ಅಲ್ಲಿ ಸಾಹಿತ್ಯ ಸಮ್ಮೇಳನ ಈಗೇನು ನಡೆಯುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದ ಹಿಂದೆ ಎಸ್.ಎಂ. ಕೃಷ್ಣ ಅವರು ಪತ್ರವನ್ನು ಬರೆದಿದ್ದರು. ಯಾವ ರೀತಿ ಆಗಬೇಕು ಅವರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಸಾಹಿತ್ಯ ಸಮ್ಮೇಳನ. ಸಹಜವಾಗಿ ನೋಡಿ, ಆ ಪತ್ರವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ, ಅವ್ರು ಬರೆದಿರ್ತಕ್ಕಂಥ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಅದು ಅವರ ಕನಸು ಕೂಡ ಒಂದು ಹೆಮ್ಮೆಯ ವಿಚಾರ. ಅವರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಅದು ಅವರ ಕನಸು ಏನಿತ್ತು, ಯಾವ ರೀತಿ ಸಮ್ಮೇಳನ ನಡಿಬೇಕು ಅಂತ ಇತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಲಹೆ ಸೂಚನೆಗಳು ಎಲ್ಲವನ್ನೂ ಕೂಡ ಕೊಟ್ಟು ಅವರು ಒಂದು ಪತ್ರವನ್ನು ಬರೆದಿದ್ದರು. ಸೊ ಇದು ಎಸ್.ಎಂ. ಕೃಷ್ಣ ಅವರು ಒಂದು ವರ್ಣರಂಜಿತ ರಾಜಕಾರಣಿ ಅಂತ. ನೋಡಿ, ರಾಜಕಾರಣಿ ಆಗಿದ್ದರೂ ಕೂಡ ಟೆನ್ನಿಸ್ ಅಂದರೆ ವಿಪರೀತ ಆಸಕ್ತಿ ಅವರಿಗೆ. ವಿಂಬಲ್ಡನ್ ನೋಡೋದಕ್ಕೆ ಲಂಡನ್ಗೆ ಹೋಗ್ತಾಯಿದ್ರು. ಅವರು ಹೋಗಿ ವಿಂಬಲ್ಡನ್ ಟೆನ್ನಿಸ್ ನೋಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಬ್ಯಾಡ್ಮಿಂಟನ್ ಆಟ ಆಡ್ತಾಯಿದ್ರು ತುಂಬ. ಎಸ್.ಎಂ. ಕೃಷ್ಣ ಅವರ ಫಿಟ್ನೆಸ್ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿ ಅವರು ದೇಹವನ್ನು ಕಾಪಾಡಿಕೊಂಡಿದ್ದರು. ಅವರು ಬಂಗಾರಪ್ಪನವರು ಅವರೆಲ್ಲರೂ ಕೂಡ ಹಾಗೆಯೇ ಬ್ಯಾಡ್ಮಿಂಟನ್ ಆಡಿಕೊಂಡು ದೇಹವನ್ನು ದಂಡಿಸಿ ತುಂಬ ಚೆನ್ನಾಗಿ ಆರೋಗ್ಯವಂತವಾಗಿ ಇಟ್ಕೊಂಡಿದ್ರು. ಬಟ್ ಈಗ ಅವರಿಗೆ 92 ವರ್ಷ ಆಗಿತ್ತು. ವಯೋಸಹಜವಾದಂತಹ ಕಾಯಿಲೆಯಿಂದ ಬಳಲ್ತಾ ಇದ್ರು ಬಿಡಿ. ಬಟ್ ಅವರು ವಯಸ್ಸಿನಲ್ಲಿದ್ದಾಗ ಮಾತ್ರ ಒಂದು ಸ್ಪೋರ್ಟ್ಸ್ಮನ್ ಆಗಿದ್ದರು, ರಾಜಕಾರಣಿ ಆಗಿದ್ದರು. ಕನ್ನಡ ಇಂಗ್ಲೀಷ್ ಅಂತೂ ಅತ್ಯಂತ ನಿರರ್ಗಳವಾಗಿ ಮಾತನಾಡ್ತಾ ಇದ್ರು. ಯಾಕಂದರೆ ಅಮೇರಿಕಾದಲ್ಲಿ ಓದಿ ಬಂದಂಥವ್ರು ಅವರು. ಹಾಗಾಗಿ ವಿಪರೀತವಾದಂತಹ ಬುದ್ಧಿವಂತರು, ಲಾ ಓದಿದ್ರು. ಸೊ ಹಾಗಾಗಿ ರಾಜಕೀಯ ಅಂತಂದರೆ ಒಂಥರ ಕರತಲ ಮಲಕ ಅವರಿಗೆ. ಅದಕ್ಕೋಸ್ಕರನೇ ಸ್ಟೇಟ್ 2 ಇದರಲ್ಲಿ ಹೌಸ್ಗಳಲ್ಲಿ, ಸೆಂಟ್ರಲ್ 2 ಹೌಸ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಂಥವ್ರು, ರಾಜ್ಯಪಾಲರಾಗಿದ್ದಂಥವ್ರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸ್ಪೀಕರ್, ರಾಜ್ಯಪಾಲರು ಎಲ್ಲ ಹುದ್ದೆಯನ್ನು ಕೂಡ ಅನುಭವಿಸ್ತಾರೆ.